ಮಂಜೂರು ಮಾಡ್ಕೊಂಡ್ಬಂದು ನಾವು ವೆಲ್ಕಮ್ ಮಾಡಿದ್ದೆ, ನಾನು ಸ್ವಾಗತ ಮಾಡಿದ್ದೆ, ಕೆಲಸ ಮಾಡಪ್ಪ ಅಂತ ಹೇಳಿದೆ ನಾನು. ಆಮೇಲೆ ಹಿಂದೆ ನಾನು ಬಸವರಾಜ ಬೊಮ್ಮಾಯಿ ನನ್ನ ವಿರುದ್ಧ ಸೋತಿದ್ರು 94ದಲ್ಲಿ. ಜನತಾದಳ ಅವ್ರದೇ ಸರ್ಕಾರ ಬಂತು, ಅವ್ರೇನೂ ಇರಲಿಲ್ಲ. ಆದರೂ ಅವರು ಹೋಗಿ ಒಂದಿಷ್ಟು ಕೆಲಸ ಮಂಜೂರು ಮಾಡಿಸ್ಕೊಂಡ್ಬಂದ್ರು. ಅಲ್ಲಿ ಬ್ಯಾಟಿ ಕುಸುಗೋಲ್ ಕಡೆ ಒಂದು ಸ್ಕೂಲು, ಒಂದಿಷ್ಟು ರಸ್ತೆ. ನಾನೇ ಹೋಗಿ ಭೂಮಿ ಪೂಜೆ ಅವ್ರು ಕರ್ಕೊಂಡು ಹೋಗಿ ಭೂಮಿ ಪೂಜೆ ಮಾಡಿದೆ. ಮತ್ತು ನಾನು ಜನರಿಗೆ ಹೇಳಿದೆ, ನೋಡಪ್ಪ ಈ ಕ್ಷೇತ್ರದಲ್ಲಿ ಒಬ್ಬರಲ್ಲ ಇಬ್ಬರು ಶಾಸಕರನ್ನು ತಿಳ್ಕೊರಿ ಅಂತ ನಾನು ಸನ್ಮಾನ ಮಾಡಿದೆ. ಅವೊಂದು ಸೌಜನ್ಯ ಬೇಕಿರಿದು. ಡೆವಲಪ್ಮೆಂಟ್ಗೆ ರಾಜಕಾರಣ ಮಾಡೋದು ಅದು ಅವಶ್ಯಕತೆ ಇಲ್ಲ. ಏನೋ ಒಂದು 100 ಕೋಟಿ ರೂಪಾಯಿ ತೊಗೊಂಬಂದಾರ, ಹಠಕ್ಕೆ ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಬೇರೆ. ಜಗದೀಶ್ ಶೆಟ್ಟರ್ ಶಾಸಕರಿಂದ ಮಂಜೂರು ಮಾಡಿದಂಥದ್ದು ಹಣನ ಅದಕ್ಕೆ ಬರ್ದಾರಾಗತ್ತಾರ. ನೀವು ತೊಗೊಂಬರಿಪ್ಪ, ನೀವು ಶಾಸಕ ಆದ್ಮೇಲೆ. ನಾ ಹಿಂದೆ ಪ್ರತಿಪಕ್ಷದ ಇದ್ಮೇಲೆ ಟೆಂಡರ್ ಸುವರ್ಸ್ತಾಗಿ 40 ಕೋಟಿ ಹಣ ಮಂಜೂರು ಮಾಡಿಸ್ಕೊಂಡ್ ಬಂದೆ ನಾನು. ಅಂಥದ್ದು ಏನೋ ಒಂದು ಮಾಡಿರಲ್ಲ ಪಲಾಯನವಾದ ರೀತಿ ಹೇಳಿಕೆ ನೋಡ್ರಿ. ನಾವೊಂದು ಹೇಳ್ತೀನಿ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಈ ರೀತಿ ಇದರಿಂದ ಡೆವಲಪ್ಮೆಂಟ್ ಆಗುದಿಲ್ಲ. ಇದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇಲ್ಲ, ಥಿಂಕಿಂಗ್ ಅಲ್ಲ. ಕುಂತು ಮಾತಾಡಿ ಬಗೆಹರಿಸ್ಕೊಳ್ತಾ ಇದನ್ನ ಈ ರೀತಿ ಪಬ್ಲಿಸಿಟಿ ಮಾಡೋದು ಏನಾಗುದಿಲ್ಲ. ಕೊನೆಗೆ ತೊಂದರೆ ಆಗೋದು ಜನರಿಗೆ. ದಾಖಲೆ ಬಿಡುಗಡೆ ಮಾಡ್ತಾರಂತಾರೆ. ಮಾಡಿರಪ್ಪ ಯಾರು ಅಲ್ಲಿ. ನಾನೇ ಹೇಳ್ತೀನಿ, ನನ್ನ ಕಡೆ ಏನು ಬಂದಾವ್ ಡೆಲಿಗೇಷನ್ಸ್ ಜನರು ಬಂದಿದ್ದು, ನಾನು ಕೆಲಸ ಕೊಟ್ಟಿದ್ದೀನಿ. ನಾನು ಇಂಥವು ಕೆಲಸ ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದೆ. ನಾನು 30 ಕೋಟಿ ಇಂಥವು ಕೆಲಸ ಬಂದಾವ, ಪ್ರೈವೇಟ್ ಮೇಲೆ ಕೊಡ್ಬೇಕಂತ ಹೇಳಿ ನಾನು ಸತೀಶ್ ಜಾರಕಿಹೊಳಿ ಪತ್ರ ಬರ್ತೀನಿ. ನಾನೇ ಹೇಳ್ತಿಲ್ಲ, ಅವ್ನು ಪಬ್ಲಿಷ್ ಮಾಡಲಿ, ಭಾಳ ಚಲೋ ಆಕತಿ. ಜಗದೀಶ್ ಶೆಟ್ಟರ್ ಇಷ್ಟು ಕೆಲಸ ತೊಗೊಂಡ್ಬರ್ತಾರ ಅಂತ ಜನರಿಗೆ ಗೊತ್ತಾಗ್ತದೆ. ಹಿಂದೆ ಜಗದೀಶ್ ಶೆಟ್ಟರ್ ಇಷ್ಟು ಮಂಜೂರು ಮಾಡಿದ್ರು, ಈಗ ಜಗದೀಶ್ ಶೆಟ್ಟರ್ ಇಂಥ ಹೊಸ ಕೆಲಸಗಳನ್ನು ತೊಗೊಂಡ್ಬರ್ತಿದಾರ ಕ್ಷೇತ್ರಕ್ಕಂತೇಳಿ ಜನರಿಗೆ ಇಂಟ್ರೊಡಕ್ಷನ್ ಮಾಡ್ಬೇಕಾಗತ್ತಿ. ಭಾಳ ಚಲೋ ಅವ್ರು ಪಬ್ಲಿಷ್ ಮಾಡಿಬಿಡ್ಲಿ, ಭಾಳ ಚಲೋ ಆಗತ್ತಿ. ಯಾರು ಬೇಡಂತಾರ. ಮಂಜೂರು ಮಾಡ್ಕೊಂಡ್ಬಂದು ನಾವು ವೆಲ್ಕಮ್ ಮಾಡಿದ್ದೆ, ನಾನು ಸ್ವಾಗತ ಮಾಡಿದ್ದೆ, ಕೆಲಸ ಮಾಡಪ್ಪ ಅಂತ ಹೇಳಿದೆ ನಾನು. ಆಮೇಲೆ ಹಿಂದೆ ನಾನು ಬಸವರಾಜ ಬೊಮ್ಮಾಯಿ ನನ್ನ ವಿರುದ್ಧ ಸೋತಿದ್ರು 94ದಲ್ಲಿ. ಜನತಾದಳ ಅವ್ರದೇ ಸರ್ಕಾರ ಬಂತು, ಅವ್ರೇನೂ ಇರಲಿಲ್ಲ. ಆದರೂ ಅವರು ಹೋಗಿ ಒಂದಿಷ್ಟು ಕೆಲಸ ಮಂಜೂರು ಮಾಡಿಸ್ಕೊಂಡ್ಬಂದ್ರು. ಅಲ್ಲಿ ಬ್ಯಾಟಿ ಕುಸುಗೋಲ್ ಕಡೆ ಒಂದು ಸ್ಕೂಲು, ಒಂದಿಷ್ಟು ರಸ್ತೆ. ನಾನೇ ಹೋಗಿ ಭೂಮಿ ಪೂಜೆ ಅವ್ರು ಕರ್ಕೊಂಡು ಹೋಗಿ ಭೂಮಿ ಪೂಜೆ ಮಾಡಿದೆ. ಮತ್ತು ನಾನು ಜನರಿಗೆ ಹೇಳಿದೆ, ನೋಡಪ್ಪ ಈ ಕ್ಷೇತ್ರದಲ್ಲಿ ಒಬ್ಬರಲ್ಲ ಇಬ್ಬರು ಶಾಸಕರನ್ನು ತಿಳ್ಕೊರಿ ಅಂತ ನಾನು ಸನ್ಮಾನ ಮಾಡಿದೆ. ಅವೊಂದು ಸೌಜನ್ಯ ಬೇಕಿರಿದು. ಡೆವಲಪ್ಮೆಂಟ್ಗೆ ರಾಜಕಾರಣ ಮಾಡೋದು ಅದು ಅವಶ್ಯಕತೆ ಇಲ್ಲ. ಏನೋ ಒಂದು 100 ಕೋಟಿ ರೂಪಾಯಿ ತೊಗೊಂಬಂದಾರ, ಹಠಕ್ಕೆ ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಬೇರೆ. ಜಗದೀಶ್ ಶೆಟ್ಟರ್ ಶಾಸಕರಿಂದ ಮಂಜೂರು ಮಾಡಿದಂಥದ್ದು ಹಣನ ಅದಕ್ಕೆ ಬರ್ದಾರಾಗತ್ತಾರ. ನೀವು ತೊಗೊಂಬರಿಪ್ಪ, ನೀವು ಶಾಸಕ ಆದ್ಮೇಲೆ. ನಾ ಹಿಂದೆ ಪ್ರತಿಪಕ್ಷದ ಇದ್ಮೇಲೆ ಟೆಂಡರ್ ಸುವರ್ಸ್ತಾಗಿ 40 ಕೋಟಿ ಹಣ ಮಂಜೂರು ಮಾಡಿಸ್ಕೊಂಡ್ ಬಂದೆ ನಾನು. ಅಂಥದ್ದು ಏನೋ ಒಂದು ಮಾಡಿರಲ್ಲ ಪಲಾಯನವಾದ ರೀತಿ ಹೇಳಿಕೆ ನೋಡ್ರಿ. ನಾವೊಂದು ಹೇಳ್ತೀನಿ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಈ ರೀತಿ ಇದರಿಂದ ಡೆವಲಪ್ಮೆಂಟ್ ಆಗುದಿಲ್ಲ. ಇದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇಲ್ಲ, ಥಿಂಕಿಂಗ್ ಅಲ್ಲ. ಕುಂತು ಮಾತಾಡಿ ಬಗೆಹರಿಸ್ಕೊಳ್ತಾ ಇದನ್ನ ಈ ರೀತಿ ಪಬ್ಲಿಸಿಟಿ ಮಾಡೋದು ಏನಾಗುದಿಲ್ಲ. ಕೊನೆಗೆ ತೊಂದರೆ ಆಗೋದು ಜನರಿಗೆ. ದಾಖಲೆ ಬಿಡುಗಡೆ ಮಾಡ್ತಾರಂತಾರೆ. ಮಾಡಿರಪ್ಪ ಯಾರು ಅಲ್ಲಿ. ನಾನೇ ಹೇಳ್ತೀನಿ, ನನ್ನ ಕಡೆ ಏನು ಬಂದಾವ್ ಡೆಲಿಗೇಷನ್ಸ್ ಜನರು ಬಂದಿದ್ದು, ನಾನು ಕೆಲಸ ಕೊಟ್ಟಿದ್ದೀನಿ. ನಾನು ಇಂಥವು ಕೆಲಸ ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದೆ. ನಾನು 30 ಕೋಟಿ ಇಂಥವು ಕೆಲಸ ಬಂದಾವ, ಪ್ರೈವೇಟ್ ಮೇಲೆ ಕೊಡ್ಬೇಕಂತ ಹೇಳಿ ನಾನು ಸತೀಶ್ ಜಾರಕಿಹೊಳಿ ಪತ್ರ ಬರ್ತೀನಿ. ನಾನೇ ಹೇಳ್ತಿಲ್ಲ, ಅವ್ನು ಪಬ್ಲಿಷ್ ಮಾಡಲಿ, ಭಾಳ ಚಲೋ ಆಕತಿ. ಜಗದೀಶ್ ಶೆಟ್ಟರ್ ಇಷ್ಟು ಕೆಲಸ ತೊಗೊಂಡ್ಬರ್ತಾರ ಅಂತ ಜನರಿಗೆ ಗೊತ್ತಾಗ್ತದೆ. ಹಿಂದೆ ಜಗದೀಶ್ ಶೆಟ್ಟರ್ ಇಷ್ಟು ಮಂಜೂರು ಮಾಡಿದ್ರು, ಈಗ ಜಗದೀಶ್ ಶೆಟ್ಟರ್ ಇಂಥ ಹೊಸ ಕೆಲಸಗಳನ್ನು ತೊಗೊಂಡ್ಬರ್ತಿದಾರ ಕ್ಷೇತ್ರಕ್ಕಂತೇಳಿ ಜನರಿಗೆ ಇಂಟ್ರೊಡಕ್ಷನ್ ಮಾಡ್ಬೇಕಾಗತ್ತಿ. ಭಾಳ ಚಲೋ ಅವ್ರು ಪಬ್ಲಿಷ್ ಮಾಡಿಬಿಡ್ಲಿ, ಭಾಳ ಚಲೋ ಆಗತ್ತಿ. ಯಾರು ಬೇಡಂತಾರ.